ಎಳೆಯರ ರಾಮಾಯಣದ ಅಧ್ಯಾಯ ವಾನರರ ವೀರಾತಿಶಯ. ಉಪ ಅಧ್ಯಾಯ ವಾಲಿ ಸುಗ್ರೀವರು. ಆ ಸಮಯದಲ್ಲಿ ಋಷ್ಯಮುಖ ಪರ್ವತದಲ್ಲಿ ಸುಗ್ರೀವನೆಂಬ ವಾನರನು ವಾಸ ಮಾಡುತ್ತಿದ್ದನು. ಅವನು ತನ್ನ ಕೆಲವು ಅನುಯಾಯಿಗಳೊಡನೆ ಆ ಪರ್ವತ ಪ್ರಾಂತದಲ್ಲಿ ಸಂಚರಿಸುತ್ತಿದ್ದನು. ಶ್ರೀರಾಮನನ್ನು ಲಕ್ಷ್ಮಣನನ್ನು ಅವನು ನೋಡಿದನು. ಅವನಿಗೆ ಗಾಬರಿಯಾಯಿತು. ತನ್ನ ಸಂಗಡಿಗರನ್ನು ಕರೆದುಕೊಂಡು ಆ ಪರ್ವತದಲ್ಲಿದ್ದ ಮತಂಗಾಶ್ರಮಕ್ಕೆ ಹೋಗಿ ಅಡಗಿಕೊಂಡನು. ಸುಗ್ರೀವನು ಕಿಷ್ಕಿಂಧ ರಾಜ್ಯದ ದೊರೆಯಾದ ವಾಲಿಯ ತಮ್ಮ. ಚಕ್ರವರ್ತಿಯ ತಮ್ಮನಾದರೂ ಕಾಡು ಬೇಟುಗಳಲ್ಲಿ ಅಲೆಯುವ ದುರವಸ್ಥೆ ಅವನಿಗೆ ಬಂದಿತು. ಅಣ್ಣನಿಗೆ ಹೆದರಿಕೊಂಡು ಅವನು ಋಷ್ಯಮುಖ ಪರ್ವತದಲ್ಲೇ ಇದ್ದ. ವಾಲಿ ಮತ್ತು ಸುಗ್ರೀವರು ವೃಕ್ಷರಜ ಎಂಬ ಕಪಿರಾಜನ ಮಕ್ಕಳು. ವೃಕ್ಷರಜನು ಸಾಯುವ ಮುನ್ನ ವಾಲಿಯನ್ನು ರಾಜನನ್ನಾಗಿಯೂ ಸುಗ್ರೀವನನ್ನು ಯುವರಾಜನನ್ನಾಗಿಯೂ ನೇಮಿಸಿದ್ದನು. ವಾಲಿ ಮಹಾಪರಾಕ್ರಮಿ. ಹಿಂದೆ ದೇವ ದಾನವರು ಅಮೃತಕ್ಕೋಸ್ಕರ ಸಮುದ್ರ ಮಥನ ನಡೆಸಿದಾಗ ವಾಲಿಯೂ ಮಥನ ಕ್ರಿಯೆಯಲ್ಲಿ ಅವರಿಗೆ ಸಹಾಯ ಮಾಡಿದ್ದ. ವಾಲಿಯು ಸುಷೇಣ ಎಂಬ ಕಪಿವೀರನ ಮಗಳಾದ ತಾರೆಯನ್ನು ಮದುವೆಯಾಗಿದ್ದ. ಇವರ ಮಗನೇ ಮಹಾಶೌರ್ಯವಂತನಾದ ಅಂಗದ. ಸುಗ್ರೀವನು ಅಣ್ಣನಿಗೆ ರಾಜ್ಯಭಾರದಲ್ಲಿ ಸಹಾಯ ಮಾಡುತ್ತಿದ್ದ. ಅವನಿಗೆ ಅಣ್ಣನನ್ನು ಕಂಡರೆ ತುಂಬ ಭಕ್ತಿ, ಗೌರವ. ಅವನು ತಾರಾ ಎಂಬ ಕಪಿರಾಜನ ಮಗಳಾದ ರುಮೆಯನ್ನು ಮದುವೆಯಾಗಿದ್ದ. ಎಲ್ಲರೂ ಅನ್ಯೋನ್ಯವಾಗಿದ್ದರು. ವಾಲಿ ಮಹಾಶೂರ. ಯುದ್ಧದಲ್ಲಿ ಅವನನ್ನು ಜಯಿಸಬಲ್ಲವರೇ ವಿರಳ. ವಾಲಿಯು ಪ್ರತಿ ಬೆಳಿಗ್ಗೆ ಸೂರ್ಯ ಹುಟ್ಟುವ ಮೊದಲೇ ಉತ್ತರ ಸಮುದ್ರದಿಂದ ದಕ್ಷಿಣ ಸಮುದ್ರದವರೆಗೆ, ಪೂರ್ವ ಸಮುದ್ರದಿಂದ ಪಶ್ಚಿಮದ ಸಮುದ್ರದವರೆಗೆ ಹಾರುತ್ತಿದ್ದ. ದೊಡ್ಡ ದೊಡ್ಡ ಪರ್ವತಗಳನ್ನು ಚೆಂಡಿನಂತೆ ಮೇಲೆಸೆದು ತನ್ನ ಕೈಗಳಲ್ಲಿ ಹಿಡಿದುಕೊಳ್ಳುತ್ತಿದ್ದ. ವಿಶಾಲ ವೃಕ್ಷಗಳನ್ನು ತಟತಟನೆ ಮುರಿದು ಹಾಕುತ್ತಿದ್ದ. ಅಂತಹ ಬಲಶಾಲಿ ಅವನು. ಹೀಗಿದ್ದಾಗ ಒಮ್ಮೆ ಮಾಯಾವಿ ಎಂಬ ರಾಕ್ಷಸ ಕಿಷ್ಕಿಂಧೆಗೆ ಬಂದ. ಮಧ್ಯರಾತ್ರಿ ಅರಮನೆ ಬಳಿ ಬಂದು ಗಲಾಟೆ ಮಾಡಲಾರಂಭಿಸಿದ. ಅವನ ಗಲಭೆಯಿಂದ ವಾಲಿಗೆ ನಿದ್ರಾಭಂಗವಾಯಿತು. ಅವನು ಕೋಪದಿಂದ ಎದ್ದು ಮಾಯಾವಿಯೊಡನೆ ಯುದ್ಧಕ್ಕೆ ಹೊರಟ. ಸುಗ್ರೀವನು ಅಣ್ಣನ ಹಿಂದೆ ಹೋದ. ವಾಲಿಯನ್ನು ಕಂಡೊಡನೆ ಮಾಯಾವಿ ಹೆದರಿ ಓಡಲಾರಂಭಿಸಿದ. ವಾಲಿ ಸುಗ್ರೀವರು ಅವನನ್ನು ಅಟ್ಟಿಸಿಕೊಂಡು ಹೋದರು. ಮಾಯಾವಿಯು ದೊಡ್ಡ ಬಿಲವೊಂದನ್ನು ಪ್ರವೇಶಿಸಿದ. ವಾಲಿಯು ಅವನ ಹಿಂದೆ ಹೋದ. ಬಿಲದೆ ಒಳಗೆ ಹೋಗುವಾಗ ಸುಗ್ರೀವನಿಗೆ ನೀನು ಹೊರಗೆ ಇರು ಎಂದು ಹೇಳಿದ. ಸುಗ್ರೀವ ಹೊರಗೆ ನಿಂತ. 1 ದಿನವಾಯಿತು, 2 ದಿನವಾಯಿತು, ವಾರಗಳು ಕಳೆದು ತಿಂಗಳುಗಳು ಉರುಳಿದವು. ಆದರೆ ವಾಲಿಯ ಪತ್ತೆಯೇ ಇಲ್ಲ. ಸುಗ್ರೀವನಿಗೆ ಚಿಂತೆ ಆಯಿತು. ಒಳಗೆ ಹೋಗಲೇ ಎಂದು ಯೋಚಿಸಿದ. ಆದರೆ ಅಣ್ಣನು ಇಲ್ಲಿಯೇ ಇರು ಎಂದು ಆಜ್ಞಾಪಿಸಿದ್ದಾನೆ. ಏನು ಮಾಡುವುದೆಂದು ತೋರದೆ ಸುಗ್ರೀವ ಚಡಪಡಿಸಿದ. ವಾಲಿಯು ಬಿಲದೆ ಒಳಗೆ ಹೋಗಿ ಸುಮಾರು 1 ವರ್ಷವೇ ಕಳೆಯಿತು. ಒಂದು ದಿನ ಇದ್ದಕ್ಕಿದ್ದಂತೆ ಬಿಲದ ಒಳಗಿನಿಂದ ರಾಕ್ಷಸರ ಆರ್ಭಟ ಕೇಳಿ ಬಂದಿತು. ಒಳಗಿನಿಂದ ಬಳಬಳನ ರಕ್ತದ ಪ್ರವಾಹ ಹರಿದು ಬಂತು. ಆದರೆ ವಾಲಿಯ ಸದ್ದೇ ಇರಲಿಲ್ಲ. ಸುಗ್ರೀವನಿಗೆ ಗಾಬರಿಯಾಯಿತು. ಅಯ್ಯೋ, ನಮ್ಮ ಅಣ್ಣನನ್ನು ರಾಕ್ಷಸರು ಕೊಂದು ಬಿಟ್ಟರೆ ಎಂದು ದುಃಖಗೊಂಡ. ರಾಕ್ಷಸರು ತಪ್ಪಿಸಿಕೊಂಡು ಬರದೇ ಇರುವಂತೆ ಬಿಲದ ಬಾಯಿಗೆ ದೊಡ್ಡ ಗಾತ್ರದ ಬಂಡೆಯೊಂದನ್ನು ಅಡ್ಡವಾಗಿಟ್ಟ. ಭಾರವಾದ ಹೃದಯದಿಂದ ಕಿಷ್ಕಿಂಧೆಗೆ ಹಿಂತಿರುಗಿದ. ಎಲ್ಲರಿಗೂ ನಡೆದ ಸಂಗತಿಗಳನ್ನು ತಿಳಿಸಿದ. ಅಯ್ಯೋ, ವಾಲಿ ಸತ್ತು ಹೋದ, ರಾಜ್ಯ ಅನಾಥವಾಯಿತು ಎಂದು ಪ್ರಜೆಗಳು ಸಂತಾಪಪಟ್ಟರು. ಈಗ ಸುಗ್ರೀವನೇ ನಮ್ಮ ರಾಜನಾಗಲಿ ಎಂದು ತೀರ್ಮಾನಿಸಿದರು. ಸುಗ್ರೀವನಿಗೆ ಪಟ್ಟಾಭಿಷೇಕ ಮಾಡಿದರು. ಸುಗ್ರೀವ ಧರ್ಮದಿಂದ ರಾಜ್ಯವಾಳಲಾರಂಭಿಸಿದ. ಇದ್ದಕ್ಕಿದ್ದಂತೆ ಒಂದು ದಿನ ವಾಲಿ ಕಿಷ್ಕಿಂಧೆಗೆ ಬಂದುಬಿಟ್ಟ. ಜನರಿಗೆಲ್ಲ ಆಶ್ಚರ್ಯವೂ ಆಶ್ಚರ್ಯ. ಸತ್ತು ಹೋದ ಎಂದು ತಿಳಿದಿದ್ದ ವಾಲಿ ಅವರ ಮುಂದೆ ಧುತ್ತೆಂದು ಬಂದು ನಿಂತಿದ್ದ. ಸುಗ್ರೀವನಿಗೆ ವಾಲಿಯು ಕಿಷ್ಕಿಂಧೆಗೆ ಬಂದ ವಿಷಯ ತಿಳಿಯಿತು. ಅವನು ಓಡೋಡಿ ಬಂದ. ಅಣ್ಣನನ್ನು ನೋಡಿ ಆನಂದದಿಂದ ಕುಣಿದಾಡಿದ. ಕಿರೀಟವನ್ನು ತಲೆಯಿಂದ ತೆಗೆದು ಅಣ್ಣನ ಕಾಲಬುಡದಲ್ಲಿ ಇಟ್ಟ. ಅಣ್ಣ, ನೀನು ಬದುಕಿ ಹಿಂತಿರುಗಿದುದು ನಮ್ಮೆಲ್ಲರಿಗೂ ಬಹಳ ಸಂತೋಷವಾಗಿದೆ. ನಿನ್ನ ಪರವಾಗಿ ಇಷ್ಟು ದಿನ ನಾನು ರಾಜ್ಯವಾಳಿದೆ. ಇದೋ ಈ ಕಿರೀಟವನ್ನು ಒಪ್ಪಿಸಿಕೊ. ಇನ್ನು ಮುಂದೆ ಮತ್ತೆ ನೀನೇ ನಮ್ಮ ರಾಜ, ನಾವೆಲ್ಲ ನಿನ್ನ ಸೇವಕರು ಎಂದ. ಸುಗ್ರೀವನು ಎಷ್ಟೇ ವಿನಯದಿಂದ ಈ ಮಾತುಗಳನ್ನು ಹೇಳಿದರೂ ವಾಲಿಗೆ ಸಂತೋಷವಾಗಲಿಲ್ಲ. ಅವನು ಮಂತ್ರಿಗಳನ್ನು ಕರೆದು, ಈ ಸುಗ್ರೀವ ಮಹಾ ಮೋಸಗಾರ, ಅಣ್ಣನಿಗೆ ದ್ರೋಹ ಬಗೆದವನು, ಇವನನ್ನು ರಾಜ್ಯದಿಂದ ಓಡಿಸಬೇಕು ಎಂದನು. ಸುಗ್ರೀವ ಅದರಿಂದ ಬಹಳ ದುಃಖಗೊಂಡ. ಅಣ್ಣನ ಮೇಲೆ ಅವನಿಗೆ ಅಪಾರ ಭಕ್ತಿ ಇತ್ತು. ಆದರೆ ಏಕೋ ವಾಲಿ ಹುಚ್ಚುಚ್ಚಾಗಿ ಮಾತಾಡುತ್ತಿದ್ದಾನೆ. ಮಂತ್ರಿಗಳು, ಮಹಾರಾಜ, ನಿನ್ನ ಕೋಪಕ್ಕೆ ಕಾರಣವೇನು? ನಿನ್ನ ತಮ್ಮ ಬಹಳ ಒಳ್ಳೆಯವನು. ಅವನು ಯಾವಾಗಲೂ ನಿನ್ನನ್ನೇ ನೆನೆಯುತ್ತಿದ್ದ. ರಾಜ್ಯವನ್ನು ಧರ್ಮದಿಂದ ಆಳುತ್ತಿದ್ದ. ಅವನ ಮೇಲೇಕೆ ಕೋಪಿಸಿಕೊಳ್ಳುವಿ?
ಅವನು ನಿನಗೆ ಮಾಡಿದ ಅನ್ಯಾಯವಾದರೂ ಏನು ಎಂದು ಕೇಳಿದರು. ವಾಲಿಯು, ನಾನು ಮಾಯಾವಿಯನ್ನು ಅಟ್ಟಿಸಿಕೊಂಡು ಹೋದ ವಿಷಯ ನಿಮಗೆ ತಿಳಿದೇ ಇದೆ. ಆ ಮಾಯಾವಿ ಒಂದು ಬಿಲವನ್ನು ಪ್ರವೇಶಿಸಿದ. ನಾನು ಸುಗ್ರೀವನನ್ನು ಹೊರಗೆ ನಿಲ್ಲಿಸಿ ಬಿಲದೊಳಗೆ ಹೋದೆ. ಆ ಬಿಲ ತುಂಬ ದೊಡ್ಡದು. ಅದು ಹಲವಾರು ಪದರಗಳನ್ನು ಹೊಂದಿತ್ತು. ಜೊತೆಗೆ ಕತ್ತಲು. ಆ ರಾಕ್ಷಸ ಎಲ್ಲಿ ಹೋದ ಎಂದು ತಿಳಿಯುವುದೇ ಕಷ್ಟವಾಯಿತು. ಅವನನ್ನು ಹುಡುಕುವುದಕ್ಕೆ ಸುಮಾರು 1 ವರ್ಷ ಬೇಕಾಯಿತು. ಆ ನಂತರ ಅವನೊಡನೆ ಭಾರಿ ಯುದ್ಧ ಮಾಡಿದೆ. ಅವನನ್ನು ಕೊಂದು ಹಾಕಿದೆ. ಅವನ ರಕ್ತದಿಂದ ಗುಹೆ ತುಂಬಿ ಹೋಯಿತು. ಆ ರಕ್ತವೆಲ್ಲ ಹರಿದು ಹೋದ ನಂತರ ನಾನು ಬಿಲದ ಬಾಯಿ ಬಳಿಗೆ ಬಂದೆ. ನೋಡಿದರೆ ಅಲ್ಲಿ ದೊಡ್ಡ ಬಂಡೆಯೊಂದು ಬಾಗಿಲಿಗೆ ಅಡ್ಡವಾಗಿದೆ. ಈ ದ್ರೋಹಿ ನಾನು ಹೊರಗೆ ಬರಬಾರದೆಂದು ಆ ಬಂಡೆಯನ್ನು ಅಡ್ಡವಾಗಿಟ್ಟಿದ್ದ. ಆದರೆ ಆ ಬಂಡೆ ನನಗೇನು ಲೆಕ್ಕ? ನಾನು ಅದನ್ನು ಒತ್ತರಿಸಿ ಹೊರಗೆ ಬಂದೆ. ಇಲ್ಲಿ ಬಂದರೆ ಈ ಪಾಪಿ ಸುಖವಾಗಿ ರಾಜ್ಯವಾಳುತ್ತಿದ್ದಾನೆ ಎಂದನು. ಸುಗ್ರೀವನು ಕೈ ಮುಗಿದುಕೊಂಡು, ಅಣ್ಣ, ನನ್ನ ಬಗ್ಗೆ ವೃಥಾ ಸಂಶಯ ಪಡಬೇಡ. ನಾನು ನಿಜವಾಗಿಯೂ ನಿನಗೆ ದ್ರೋಹ ಬಗೆಯುವನಲ್ಲ. ಬಿಲದ ಹೊರಗೆ ರಕ್ತ ಹರಿದು ಬಂದಾಗ ಕೇವಲ ರಾಕ್ಷಸರ ಆರ್ಭಟವೇ ಕೇಳಿದಾಗ ನೀನು ಮರಣವನ್ನಪ್ಪಿರಬಹುದೆಂದು ಭಾವಿಸಿ ಬಹಳ ದುಃಖಪಟ್ಟೆ. ಆ ರಾಕ್ಷಸನು ಹೊರಗೆ ಬರದೇ ಇರಲಿ ಎನ್ನುವುದಕ್ಕೋಸ್ಕರ ಬಂಡಿಯನ್ನು ಅಡ್ಡವಾಗಿಟ್ಟೆ. ಖಂಡಿತ ನನ್ನನ್ನು ತಪ್ಪು ತಿಳಿಯಬೇಡ ಎಂದು ಪ್ರಾರ್ಥಿಸಿಕೊಂಡನು. ಆದರೆ ವಾಲಿಗೆ ಸಮಾಧಾನವಾಗಲಿಲ್ಲ. ಅವನು ಸುಗ್ರೀವನ ಹೆಂಡತಿ ರುಮಿಯನ್ನು ಬಲಾತ್ಕಾರವಾಗಿ ತನ್ನ ಅರಮನೆಗೆ ಕರೆದೊಯ್ದ. ಸುಗ್ರೀವನಿಗೆ ನನ್ನ ರಾಜ್ಯವನ್ನು ಬಿಟ್ಟು ಹೊರಡು ಎಂದು ಆಜ್ಞಾಪಿಸಿದ. ಹೀಗೆ ಸುಗ್ರೀವನು ಹೆಂಡತಿಯನ್ನು ರಾಜ್ಯವನ್ನು ಕಳೆದುಕೊಂಡು ಕಾಡಿಗೆ ಬಂದು ಸೇರಿದ್ದ. ಸುಗ್ರೀವನು ಯಾವಾಗಲೂ ವಾಲಿಯ ಭೀತಿಯಲ್ಲಿರುತ್ತಿದ್ದುದರಿಂದ ಶ್ರೀರಾಮಲಕ್ಷ್ಮಣರನ್ನು ಕಂಡು ಅವನಿಗೆ ಹೆದರಿಕೆ ಆಯಿತು. ಅವರಿಬ್ಬರು ವಾಲಿಯ ಕಡೆಯವರು ಇರಬಹುದೇ ಎಂದು ಸಂಶಯವಾಯಿತು. ಅವನು ತನ್ನ ಜೊತೆಯವರೊಡನೆ ಮಾತಂಗಾಶ್ರಮವನ್ನು ಪ್ರವೇಶಿಸಿದ. ನಂತರ ಹನುಮಂತನನ್ನು ಕುರಿತು, ಅವರಿಬ್ಬರು ಯಾರು, ಇಲ್ಲಿಗೇಕೆ ಬಂದಿದ್ದಾರೆ ಎಂಬುದನ್ನು ವಿಚಾರಿಸಿಕೊಂಡು ಬಾ ಎಂದು ಹೇಳಿ ಕಳುಹಿದನು. ಹನುಮಂತನು ವಾಯುಪುತ್ರ. ಅವನ ತಾಯಿ ಹೆಸರು ಅಂಜನಾದೇವಿ. ಆದ್ದರಿಂದ ಹನುಮಂತನಿಗೆ ಆಂಜನೇಯ ಎಂದು ಹೆಸರು. ಹನುಮಂತನು ಅತ್ಯಂತ ಬಲಶಾಲಿ. ವಾಯುವೇಗದಿಂದ ಓಡಬಲ್ಲವನು. ಆಕಾಶದಲ್ಲಿ ಹಾರಬಲ್ಲನು. ಅವನು ಚಿಕ್ಕ ಹುಡುಗನಾಗಿದ್ದಾಗ ಸೂರ್ಯನನ್ನು ನೋಡಿ ಹಣ್ಣು ಎಂದು ಭ್ರಮಿಸಿದನು. ಅದನ್ನು ಹಿಡಿಯಲು ಆಕಾಶಕ್ಕೆ ಜಿಗಿದನು. ಆಗ ಇಂದ್ರನು ಅವನಿಗೆ ವಜ್ರಾಯುಧದಿಂದ ಪೆಟ್ಟು ಕೊಡಲು ಆಂಜನೇಯನು ಒಂದು ಬಂಡೆಯ ಮೇಲೆ ಬಿದ್ದನು. ಅವನ ಹನುವು ಅಂದರೆ ಕೆನ್ನೆಯು ಊದಿಕೊಂಡಿತು. ಅಂದಿನಿಂದ ಅವನಿಗೆ ಹನುಮಂತ ಎಂದು ಹೆಸರು ಬಂತು. ಅವನು ಚಿರಂಜೀವಿ. ಅವನಿಗೆ ಸಾವಿನ ಹೆದರಿಕೆ ಇಲ್ಲ. ಅಂತಹ ಮಹಾತ್ಮ ಹನುಮಂತ. ಅವನು ಸುಗ್ರೀವನ ಮಂತ್ರಿ ಮತ್ತು ಅಂತರಂಗದ ಗೆಳೆಯ. ಹನುಮಂತನು ಸುಗ್ರೀವನ ಅಪ್ಪಣೆಯಂತೆ ಶ್ರೀರಾಮ ಲಕ್ಷ್ಮಣರ ಬಳಿಗೆ ಬಂದನು. ವಿನಯದಿಂದ, ಅಯ್ಯ, ನೀವು ಯಾರು? ನೋಡಲು ಅಶ್ವಿನಿ ದೇವತೆಗಳಂತೆ ರೂಪವಂತರಾಗಿದ್ದೀರಿ. ಬಲವಾದ ಮೈಕಟ್ಟನ್ನು ಹೊಂದಿದ್ದೀರಿ. ನಿಮ್ಮ ಮುಖದಲ್ಲಿ ರಾಜಕುಮಾರರ ಕಳೆ ಇದೆ. ಆದರೆ ತಪಸ್ವಿಗಳಂತೆ ನಾರು ಮಡಿಯುಟ್ಟಿದ್ದೀರಿ. ನಿಮ್ಮ ಮುಖಗಳು ಅಲೌಕಿಕ ಪ್ರಭೆಯಿಂದ ಕಂಗೊಳಿಸುತ್ತಿವೆ. ಆದರೆ ಚಂದ್ರನನ್ನು ಮೋಡಗಳು ಮುಸುಕಿದಂತೆ ಯಾವುದೋ ಪ್ರಬಲವಾದ ದುಃಖದ ಛಾಯೆಯಿಂದ ನೀವು ಕಳೆಗೊಂದಿದ್ದೀರಿ. ನೀವು ಇಲ್ಲಿಗೆ ಬಂದಿರುವ ಉದ್ದೇಶವೇನು? ದಯವಿಟ್ಟು ಹೇಳಿ ಎಂದನು. ಶ್ರೀರಾಮನು ಹನುಮಂತನ ವಿನಯ ಭಾವದಿಂದ ಸಂತೋಷಗೊಂಡ. ಲಕ್ಷ್ಮಣನನ್ನು ಕುರಿತು, ಲಕ್ಷ್ಮಣ, ಈ ಕಪಿವೀರನ ಮಾತುಗಳನ್ನು ಕೇಳಿದೆಯಾ? 4 ವೇದಗಳನ್ನು ಸ್ವರ ಮತ್ತು ಅರ್ಥ ಸಹಿತವಾಗಿ ಅಧ್ಯಯನ ಮಾಡಿದವನಿಗೆ ಮಾತ್ರ ಇಷ್ಟು ಚೆನ್ನಾಗಿ ಮಾತನಾಡಲು ಸಾಧ್ಯ. ಇವನ ಮಾತಿನಲ್ಲಿ ಒಂದೇ ಒಂದು ಅಪಶಬ್ದವೂ ಹೊರಡಲಿಲ್ಲ. ಇವನು ಮಾತನಾಡುವಾಗ ಮುಖ, ಕಣ್ಣು, ಹಣೆ, ಹುಬ್ಬುಗಳಲ್ಲಾಗಲಿ ಇತರ ಅಂಗಾಂಗಗಳಲ್ಲಾಗಲಿ ಯಾವ ವಿಕಾರವೂ ಕಾಣಲಿಲ್ಲ. ಇವನು ಅನಗತ್ಯವಾಗಿ ದೀರ್ಘವಾಗಿ ಮಾತನಾಡಲಿಲ್ಲ. ಹಾಗೆಂದು ಹೇಳಬೇಕಾದ ಯಾವ ವಿಷಯವನ್ನು ಬಿಡಲಿಲ್ಲ. ಮಾತನಾಡುವಾಗ ಸ್ವಲ್ಪವೂ ತಡವರಿಸಲಿಲ್ಲ. ವೇಗವಾಗಿಯೂ ಮಾತನಾಡಲಿಲ್ಲ. ಸಂದೇಹಕ್ಕೆ ಆಸ್ಪದವಾಗುವಂತೆ ಯಾವುದೇ ಅಸ್ಪಷ್ಟ ಉಚ್ಚಾರಣೆಯನ್ನೂ ಮಾಡಲಿಲ್ಲ. ಇವನ ಮಾತು ಕೇಳುತ್ತಿದ್ದರೆ ಮನಸ್ಸಿಗೆ ಆನಂದ ಉಂಟಾಗುತ್ತಿದೆ. ನೀನು ಇವನಿಗೆ ನಮ್ಮ ವಿಷಯವನ್ನು ತಿಳಿಸು ಎಂದನು. ಲಕ್ಷ್ಮಣನ ವಿವರವಾಗಿ ತಮ್ಮ ವಿಚಾರವನ್ನು ಹೇಳಿದ. ಹನುಮಂತನಿಗೆ ಅವರು ವಾಲಿಯ ಕಡೆಯವರಲ್ಲ ಎಂದು ತಿಳಿದು ಸಂತೋಷವಾಯಿತು. ಹಾಗೆಯೇ ಅವರಿಗೆ ಒದಗಿದ್ದ ಕಷ್ಟವನ್ನು ಅರಿತು ದುಃಖವೂ ಆಯಿತು. ಅವನು, ಅಯ್ಯ, ನನ್ನ ಹೆಸರು ಹನುಮಂತ. ನೀವು ಈಗ ಇರುವುದು ಕಿಷ್ಕಿಂಧ ರಾಜ್ಯದಲ್ಲಿ. ಇದನ್ನು ವೃಕ್ಷರಾಜನ ಹಿರಿಯ ಮಗನಾದ ವಾಲಿಯು ಆಳುತ್ತಿದ್ದಾನೆ. ವಾಲಿಯ ತಮ್ಮ ಸುಗ್ರೀವ ಎಂಬ ಕಪಿವೀರನಿದ್ದಾನೆ. ನಾನು ಆ ಸುಗ್ರೀವನ ಮಂತ್ರಿ. ವಾಲಿ ಮತ್ತು ಸುಗ್ರೀವರ ನಡುವೆ ವಿಮನಸ್ಸೆ ಉಂಟಾಗಿದೆ. ಸುಗ್ರೀವನು ತನ್ನ ಅಣ್ಣನ ಹೆದರಿಕೆಯಿಂದ ಈ ಋಷ್ಯಮುಖ ಪರ್ವತದಲ್ಲಿದ್ದಾನೆ. ನಿಮ್ಮನ್ನು ನೋಡಿ ಅವನಿಗೆ ಭಯವಾಯಿತು. ಆದ್ದರಿಂದ ನಿಮ್ಮ ವಿಷಯವನ್ನು ತಿಳಿಯಲು ನಾನು ಇಲ್ಲಿಗೆ ಬಂದೆ. ನಾನು ನಿಮ್ಮನ್ನು ಸುಗ್ರೀವನ ಬಳಿಗೆ ಕರೆದುಕೊಂಡು ಹೋಗುತ್ತೇನೆ. ಸುಗ್ರೀವನು ನಿಮ್ಮನ್ನು ಕಂಡು ಸಂತೋಷಪಡುತ್ತಾನೆ ಎಂದು ಹೇಳಿದನು. ಅವರಿಬ್ಬರನ್ನೂ ತನ್ನ ಭುಜದ ಮೇಲೆ ಕೂರಿಸಿಕೊಂಡು
ಸುಗ್ರೀವನಿದ್ದ ಸ್ಥಳಕ್ಕೆ ಬಂದನು. ಸುಗ್ರೀವನಿಗೆ ವಿಷಯವನ್ನು ತಿಳಿಸಿ ಅವರ ಪರಿಚಯವನ್ನು ಮಾಡಿದನು.